ಆಕಾಶ್ ತುಂಬಾ ಚಿಂತೆಯಿಂದ ಕಚೇರಿಯಲ್ಲಿ ಕೂತಿರ್ತಾರೆ. ಅವರು ಯಾವುದೋ ಲೆಕ್ಕಾಚಾರ ಮಾಡ್ತಿದ್ರು. ಆಗ ಸಹೋದ್ಯೋಗಿ ಪ್ರದೀಪ್ ಕೇಳ್ತಾರೆ, ಯಾಕೆ ಒಂದ್ ರೀತಿ ಬೇಸರದಲ್ಲಿದ್ದೀರಿ ಆಕಾಶ್ ಅಂತ, ಯಾಕೆ ತುಂಬಾ ಚಿಂತೆ ಮಾಡ್ತಾ ಇದ್ದೀರಿ ಅಂತ. ಆಕಾಶ್ ಭವಿಷ್ಯದ ಬಗ್ಗೆ ನನಗೆ ಚಿಂತೆಯಾಗ್ಬಿಟ್ಟಿದೆ ಅಂತ ಅವರಿಗೆ ಉತ್ತರಿಸ್ತಾರೆ. ಮಗನ ಉನ್ನತ ಶಿಕ್ಷಣಕ್ಕೆ, ರಿಟೈರ್ಮೆಂಟ್ಗೆ ಹಣ ಹೊಂದಿಸುವುದು ಹೇಗೆ ಅನ್ನೋದು ಅವರ ಚಿಂತೆ. ಮಕ್ಕಳ ಉನ್ನತ ಶಿಕ್ಷಣ ಮತ್ತು ರಿಟೈರ್ಮೆಂಟ್ ಪ್ಲಾನಿಂಗ್ ನಂತಹ ದೀರ್ಘಕಾಲದ ಗುರಿಗಳ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರುವುದು ಒಳ್ಳೆಯ ಸಂಗತಿ ಅಂತ ಅವರಿಗೆ ಪ್ರದೀಪ್ ಹೇಳ್ತಾರೆ. ಸೊಲ್ಯೂಷನ್ ಆಧಾರಿತ ಫಂಡ್ ನಲ್ಲಿ ಹೂಡಿಕೆ ಮಾಡಿ ಅಂತ ಆಕಾಶ್ಗೆ ಅವರು ಸಲಹೆಯನ್ನ ಕೊಡ್ತಾರೆ. ಈ ಹೊಸ ಫಂಡ್ ಬಗ್ಗೆ ಕೇಳಿ ಆಕಾಶ್ಗೆ ಆಶ್ಚರ್ಯ ಆಗುತ್ತೆ. ಇನ್ನಷ್ಟು ವಿವರವಾಗಿ ಹೇಳಿ ಅಂತ ಪ್ರದೀಪ್ ಅವ್ರಿಗೆ ಅವರು ಕೇಳ್ತಾರೆ. ಸೊಲ್ಯೂಷನ್ ಆಧಾರಿತ ಫಂಡ್ಗಳು ನಿಮಗೆ ದೀರ್ಘಕಾಲೀನ ಗುರಿ ಸಾಧಿಸಲು ಸಹಾಯ ಮಾಡುವ ಮ್ಯೂಚುವಲ್ ಫಂಡ್. ನಿಮ್ಮ ಮಕ್ಕಳ ಉನ್ನತ ಶಿಕ್ಷಣದ ಶುಲ್ಕ, ವಿವಾಹ ವೆಚ್ಚ ಮತ್ತು ರಿಟೈರ್ಮೆಂಟ್ ಪ್ಲಾನಿಂಗ್ಗೆ ಇದು ಸಹಾಯ ಮಾಡುತ್ತೆ. ಹೈಬ್ರಿಡ್ ಫಂಡ್ಗಳಂತೆಯೇ ಇಂತಹ ಸ್ಕೀಮ್ಗಳು ಕೂಡ ಈಕ್ವಿಟಿ ಮತ್ತು ಡೆಟ್ ಇನ್ಸ್ಟ್ರೂಮೆಂಟ್ನಲ್ಲಿ ಹೂಡಿಕೆ ಮಾಡುತ್ತೆ. ಕ್ಯಾಪಿಟಲ್ ಅಪ್ರಿಸಿಯೇಷನ್ ಜೊತೆಗೆ ಉತ್ತಮ ರಿಟರ್ನ್ಸ್ ಅನ್ನು ಈ ಸ್ಕೀಮ್ಗಳು ನೀಡುತ್ತೆ. ಸೊಲ್ಯೂಷನ್ ಓರಿಯೆಂಟೆಡ್ ಫಂಡ್ಗಳ ಮ್ಯಾನೇಜರ್ಗಳು ಹೂಡಿಕೆದಾರರ ಹಣಕಾಸು ಗುರಿಗಳು, ರಿಟರ್ನ್ಸ್ ಮತ್ತು ರಿಸ್ಕ್ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಅಂದಾಜು ಮಾಡ್ತಾರೆ. ನಂತರ ಹೂಡಿಕೆದಾರರ ನಿರೀಕ್ಷೆಗಳಿಗೆ ಅನುಗುಣವಾಗಿ ಗರಿಷ್ಠ ರಿಟರ್ನ್ಸ್ ನೀಡೋ ಒಂದು ಪೋರ್ಟ್ಫೋಲಿಯೋವನ್ನ ತಯಾರು ಮಾಡ್ತಾರೆ. ಮಾರ್ಕೆಟ್ ರೆಗ್ಯುಲೇಟರ್ ಸೆಬಿ ಇಂತಹ ಫಂಡ್ಗಳನ್ನು ರಿಟೈರ್ಮೆಂಟ್ ಫಂಡ್ ಮತ್ತು ಚಿಲ್ಡ್ರನ್ಸ್ ಫಂಡ್ ಅಂತ ಎರಡು ರೀತಿಯ ವರ್ಗೀಕರಣ ಮಾಡಿದೆ. ರಿಟೈರ್ಮೆಂಟ್ ಫಂಡ್ನ ಉದ್ದೇಶ ನಿವೃತ್ತಿಯ ನಂತರ ವ್ಯಕ್ತಿಗೆ ರೆಗ್ಯುಲರ್ ಆದಾಯವನ್ನು ಕೊಡೋದು. ಉದಾಹರಣೆಗೆ ಆಕಾಶ್ ವಯಸ್ಸು ಈಗ ಕಡಿಮೆ ಇದೆ, ನಿವೃತ್ತಿಯಾಗುವುದಕ್ಕೆ ಅವರಿಗೆ ತುಂಬಾ ವರ್ಷಗಳಿವೆ. ಇಂತಹ ಸಂದರ್ಭಗಳಲ್ಲಿ ಪೋರ್ಟ್ಫೋಲಿಯೋದಲ್ಲಿ ಅಧಿಕ ರಿಸ್ಕ್ ಇರುವ ಷೇರುಗಳನ್ನು ಸೇರಿಸಿಕೊಂಡು ಅತ್ಯಂತ ಅಗ್ರೆಸಿವ್ ಹೂಡಿಕೆಯ ವಿಧಾನವನ್ನ ಈ ಫಂಡ್ ಬಳಸಿಕೊಳ್ಳಬಹುದು. ಇನ್ನು ಈ ಫಂಡ್ಗಳನ್ನು ಹೆಚ್ಚು ಕಾಲ ಹೂಡಿಕೆ ಮಾಡಿದ ನಂತರ ಹಣವನ್ನು ಒಟ್ಟು ಮೊತ್ತದಲ್ಲಿ ಅಥವಾ ನಿರ್ದಿಷ್ಟವಾದ ಅವಧಿಗೆ ಒಮ್ಮೆ ವಿತ್ಡ್ರಾ ಮಾಡಬಹುದು. ಹೀಗಾಗಿ ನಿವೃತ್ತಿಯಾದ ನಂತರ ಹೂಡಿಕೆದಾರರಿಗೆ ಆರ್ಥಿಕ ಭದ್ರತೆಯಾಗಿ ಒಂದು ಪಿಂಚಣಿಯ ರೀತಿ ಇದು ಕೆಲಸ ಮಾಡುತ್ತೆ. ಈ ಫಂಡ್ಗಳು ಕೇವಲ 5 ವರ್ಷಗಳ ಲಾಕ್ ಇನ್ ಪೀರಿಯಡ್ ಹೊಂದಿರ್ತವೆ. ಅಷ್ಟೇ ಅಲ್ಲ, ನೀವು ನಿವೃತ್ತಿಗೂ ಮೊದಲು ಅಥವಾ 60 ವರ್ಷ ಆಗುವುದಕ್ಕೂ ಮೊದಲೇ ವಿತ್ಡ್ರಾ ಮಾಡಿದರೆ ಎಕ್ಸಿಟ್ ಲೋಡ್ ಕೂಡ ಇರಬಹುದು. ಇನ್ನು ಈಗ ಮಕ್ಕಳ ಶಿಕ್ಷಣದ ವಿಷಯಕ್ಕೆ ಬಂದರೆ, ಕ್ಯಾಪಿಟಲ್ ಗ್ರೋತ್ಗಾಗಿ ಮಕ್ಕಳ ಫಂಡ್ನಲ್ಲಿ ಜನ ಸಾಮಾನ್ಯವಾಗಿ ಹೂಡಿಕೆಯನ್ನು ಮಾಡ್ತಾರೆ. ಈ ಸ್ಕೀಮ್ನಿಂದ ಬಂದ ರಿಟರ್ನ್ಸ್ ಅನ್ನ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಮತ್ತು ಮದುವೆ ಖರ್ಚಿಗೆ ಬಳಸಲಾಗುತ್ತೆ. ಭಾರತದಲ್ಲಿ ಲಾಕ್ ಇನ್ ಅವಧಿಗೂ ಮೊದಲೇ ಮಕ್ಕಳ ಮ್ಯೂಚುವಲ್ ಫಂಡ್ನಿಂದ ಹಣವನ್ನು ಹಿಂಪಡೆದರೆ ಭಾರಿ ಎಕ್ಸಿಟ್ ಪೆನಾಲ್ಟಿ ವಿಧಿಸಲಾಗುತ್ತೆ. ಹೀಗಾಗಿ ಅವಧಿಗೂ ಮೊದಲೇ ಹಣವನ್ನು ಹಿಂಪಡೆಯುವುದು ಬೇಡ ಅನ್ನೋದು ಪರಿಣಿತರ ಸಲಹೆ. 5 ವರ್ಷದ ಲಾಕ್ ಇನ್ ಅವಧಿಗೂ ಮೊದಲೇ ಮಕ್ಕಳ ಫಂಡ್ನಿಂದ ಹೂಡಿಕೆದಾರರು ಹಣವನ್ನು ಹಿಂಪಡೆದರೆ 4% ದಂಡವನ್ನು ಅವರು ಪಾವತಿ ಮಾಡಬೇಕಾಗುತ್ತೆ. Actually, when we talk about solution-oriented funds, basically they can be divided into majorly two parts: retirement funds as well as children funds, children benefit funds जिसको हम लोग बोलते हैं. The only issue with these funds are it is basically for those investors who are looking for lock-in and also for some kind of tax benefits. When we say lock-in, it is generally what we have seen, and recently only an AMFI data came as well, where we saw that a lot of investors invest, but they take their money out within within 1 year or within a time frame of 2 to 3 years maximum. So for those investors who are looking for some kind of lock-in, where even when there is some money crunch, some liquidity crunch, and you don't have to take that money out, that sense, because that money gets locked in, so solution oriented fund can be a great solution for them. ಸೊಲ್ಯೂಷನ್ ಓರಿಯೆಂಟೆಡ್ ಫಂಡ್ಗಳಲ್ಲಿ ಹೂಡಿಕೆದಾರರು ಎಕ್ವಿಟಿ ಮ್ಯೂಚುವಲ್ ಫಂಡ್ ಅಥವಾ ಡೆಟ್ ಫಂಡ್ಗಳಿಗೆ ಬದಲಾವಣೆ ಮಾಡುವ ಅವಕಾಶ ಇರುತ್ತೆ. ಹೂಡಿಕೆದಾರರ ವಯಸ್ಸನ್ನು ಆಧರಿಸಿ ಫಂಡ್ ಮ್ಯಾನೇಜರ್ ಈ ಸ್ಟ್ರಾಟಜಿಯನ್ನ ಬದಲಾವಣೆ ಮಾಡಬಹುದು. ಸೊಲ್ಯೂಷನ್ ಓರಿಯೆಂಟೆಡ್ ಫಂಡ್ನಲ್ಲಿ ಲಾಕ್ ಇನ್ ಅವಧಿಯ ಅನುಕೂಲ ಅಂದ್ರೆ ಹಾಗೆ ಸುಮ್ಮನೆ ಹೂಡಿಕೆದಾರರು ಹಣವನ್ನ ವಿತ್ಡ್ರಾ ಮಾಡೋದಕ್ಕೆ ಆಗೋದಿಲ್ಲ, ಹೂಡಿಕೆ ಮಾಡಿಕೊಂಡೇ ಇರಬೇಕಾಗತ್ತೆ. ಆದರೆ ಲಾಕ್ ಇನ್ ಅವಧಿ ಅನಾನುಕೂಲ ಅಂದ್ರೆ ತುರ್ತು ಪರಿಸ್ಥಿತಿಯಲ್ಲೂ ನಿಮಗೆ ಹಣವನ್ನ ಹಿಂಪಡೆಯುವುದಕ್ಕೆ ಸಾಧ್ಯ ಆಗೋದಿಲ್ಲ. So basically, see, when we are talking about solution-oriented funds, they are nothing but they run as a hybrid funds, right? They are obviously expensive when we compare them with hybrid funds, and obviously return also they are a tad less than what hybrid funds generally have given us, maybe a dynamic fund or maybe a aggressive hybrid fund. So if certain investors who know that they are not looking for any lock-in, or who want to invest, who can stay invested for a long period of time, for those investors, a hybrid fund or a normal equity fund, even a large cap fund, can be a better solution.
ಈ ಫಂಡ್ಗಳಲ್ಲಿ ಹೂಡಿಕೆ ಮಾಡೋದಕ್ಕೂ ಮೊದಲು ಫಂಡ್ನ ಪರ್ಫಾರ್ಮೆನ್ಸ್ ಬಗ್ಗೆ ನೀವು ಆಳವಾಗಿ ಸಂಶೋಧನೆಯನ್ನ ಮಾಡಿರಬೇಕು. ಒಂದೇ ರೀತಿಯ ಪರ್ಫಾರ್ಮೆನ್ಸ್ ಮಾಡ್ತಾ ಇರುವ ಇಂತಹ ಫಂಡ್ಗಳಲ್ಲಿ ನೀವು ಹೂಡಿಕೆಯನ್ನು ಮಾಡಬೇಕು. ಇತ್ತೀಚೆಗೆ ಬಹುತೇಕ ಸೊಲ್ಯೂಷನ್ ಫಂಡ್ಗಳು ಕಳೆದ 1 ಅಥವಾ 2 ವರ್ಷಗಳಲ್ಲಿ ಉತ್ತಮವಾದ ರಿಟರ್ನ್ಸ್ ಕೊಟ್ಟಿವೆ ಮತ್ತು 5 ವರ್ಷಗಳಲ್ಲಿ ಸರಾಸರಿ ರಿಟರ್ನ್ಸ್ ನೀಡಿವೆ. ಉದಾಹರಣೆಗೆ SBI ಮ್ಯಾಗ್ನಮ್ ಚಿಲ್ಡ್ರನ್ಸ್ ಬೆನಿಫಿಟ್ ಪ್ಲಾನ್ 1 ವರ್ಷದಲ್ಲಿ 11% ರಿಟರ್ನ್ ನೀಡಿದ್ರೆ 3 ವರ್ಷಗಳಲ್ಲಿ ಸುಮಾರು 14% ಮತ್ತು 5 ವರ್ಷಗಳಲ್ಲಿ 9% ರಿಟರ್ನ್ ಕೊಟ್ಟಿದೆ. ಇದೇ ರೀತಿ ನಿಪಾನ್ ಇಂಡಿಯಾ ರಿಟೈರ್ಮೆಂಟ್ ಫಂಡ್ ವೆಲ್ತ್ ಕ್ರಿಯೇಷನ್ ಗ್ರೋತ್ ಸ್ಕೀಮ್ 1 ವರ್ಷದಲ್ಲಿ 20% ರಿಟರ್ನ್, 3 ವರ್ಷಗಳಲ್ಲಿ 23% ರಿಟರ್ನ್ ಮತ್ತು 5 ವರ್ಷಗಳಲ್ಲಿ 8.5% ರಿಟರ್ನ್ ಅನ್ನು ಕೊಟ್ಟಿದೆ. ಇನ್ನು ನಾವು ತೆರಿಗೆ ವಿಷಯದ ಬಗ್ಗೆ ಮಾತನಾಡುವುದಾದ್ರೆ ಈಕ್ವಿಟಿ ಓರಿಯೆಂಟೆಡ್ ಫಂಡ್ನಲ್ಲಿ 1 ವರ್ಷಕ್ಕಿಂತ ಕಡಿಮೆ ಅವಧಿಗೆ ಹೂಡಿಕೆ ಮಾಡಿದರೆ 15% ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ತೆರಿಗೆ ವಿಧಿಸಲಾಗುತ್ತೆ. 1 ವರ್ಷಕ್ಕೂ ಹೆಚ್ಚು ಅವಧಿಗೆ ಹೂಡಿಕೆ ಮಾಡಿದರೆ 10% ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ತೆರಿಗೆ ವಿಧಿಸಲಾಗುತ್ತೆ. ಸೊಲ್ಯೂಷನ್ ಓರಿಯೆಂಟೆಡ್ ಫಂಡ್ಗಳಲ್ಲಿ 5 ವರ್ಷದ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಹೀಗಾಗಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ತೆರಿಗೆ ಮಾತ್ರ ವಿಧಿಸಲಾಗುತ್ತೆ. ಆದರೆ 1 ಲಕ್ಷ ರೂಪಾಯಿಗಿಂತ ಕಡಿಮೆ ಲಾಂಗ್ ಟರ್ಮ್ ಗೇನ್ಸ್ಗೆ ತೆರಿಗೆ ಇರೋದಿಲ್ಲ ಅನ್ನೋದನ್ನ ಗಮನಿಸಬಹುದು. ಇದೇ ರೀತಿ ಡೆಟ್ ಓರಿಯೆಂಟೆಡ್ ಫಂಡ್ಗಳಲ್ಲಿ ಆದಾಯ ತೆರಿಗೆಯ ಸ್ಲ್ಯಾಬ್ ರೇಟ್ ಆಧಾರದಲ್ಲಿ ತೆರಿಗೆಯನ್ನು ವಿಧಿಸಲಾಗುತ್ತೆ. 1 ವರ್ಷದ ಒಳಗೆ ಮಾರಿದ ಯೂನಿಟ್ಗಳಿಗೆ ತೆರಿಗೆಯನ್ನು ವಿಧಿಸಲಾಗುತ್ತೆ. 1 ವರ್ಷಕ್ಕಿಂತ ಹೆಚ್ಚಿನ ಲಾಂಗ್ ಟರ್ಮ್ ಗೇನ್ಸ್ಗೆ 20% ತೆರಿಗೆಯನ್ನು ವಿಧಿಸಲಾಗುತ್ತೆ ಮತ್ತು ಇಂಡೆಕ್ಸೇಷನ್ ಬೆನಿಫಿಟ್ ಕೂಡ ಲಭ್ಯ ಇರುತ್ತೆ. ಒಟ್ಟಾರೆಯಾಗಿ ಸೊಲ್ಯೂಷನ್ ಓರಿಯೆಂಟೆಡ್ ಫಂಡ್ಗಳು ಹೈಬ್ರಿಡ್ ಫಂಡ್ಗಳ ರೀತಿಯಲ್ಲೇ ಈಕ್ವಿಟಿ ಮತ್ತು ಡೆಟ್ ಪೋರ್ಟ್ಫೋಲಿಯೋಗಳಲ್ಲಿ ಹೂಡಿಕೆ ಮಾಡುತ್ತೆ. ಆದರೆ ಲಾಕ್ ಇನ್ ಪೀರಿಯಡ್ ಕೂಡ ಇರುತ್ತೆ. ಸಾಮಾನ್ಯವಾಗಿ ಇವು ಪ್ಯಾಸಿವ್ ಆಗಿ ಮ್ಯಾನೇಜ್ ಮಾಡುವ ಫಂಡ್ಗಳು. ಹೀಗಾಗಿ ಇಂಡೆಕ್ಸ್ ಫಂಡ್ಗೆ ಅನುಗುಣವಾಗಿ ಇವು ರಿಟರ್ನ್ಸ್ ನೀಡುತ್ತೆ. ಹೀಗಾಗಿ ಆಕಾಶ್ ರೀತಿಯ ಹೂಡಿಕೆದಾರರು ಈ ಫಂಡ್ಗಳ ಬದಲಿಗೆ ಓಪನ್ ಎಂಡೆಡ್ ಡೈವರ್ಸಿಫೈಡ್ ಈಕ್ವಿಟಿ ಫಂಡ್ಗಳಲ್ಲಿ ಹೂಡಿಕೆ ಮಾಡಬಹುದು. ಅದರಲ್ಲಿ ಅವರಿಗೆ ಒಳ್ಳೆಯ ರಿಟರ್ನ್ಸ್ ಸಿಗುತ್ತೆ. ಲಾಂಗ್ ಟರ್ಮ್ ಟಾರ್ಗೆಟ್ ಇದ್ರೆ ETF ಅಥವಾ ಇಂಡೆಕ್ಸ್ ಫಂಡ್ ಅಥವಾ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ನಂತಹ ಈಕ್ವಿಟಿ ಫಂಡ್ನಲ್ಲಿ ಹೂಡಿಕೆ ಮಾಡುವ ಮೂಲಕ ಒಳ್ಳೆಯ ರಿಟರ್ನ್ಸ್ ಪಡೆಯಬಹುದು ಅಂತ ಪರಿಣಿತರು ಹೇಳ್ತಾರೆ.